ಕೆಆರ್ ನಗರ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದರಾದಂತಹ ಪ್ರಜ್ವಲ್ ರೇವಣ್ಣ ಅವರು ದೋಷಿ ಅನ್ನುವಂಥ ಒಂದು ಮಹತ್ವದ ತೀರ್ಪನ್ನು ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿತ್ತು. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ಗೆ ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸ್ತಾ ಇದೆ ನ್ಯಾಯಾಲಯ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸಲಾಗುತ್ತೆ. ಮಾಜಿ ಸಂಸದನನ್ನು ಈಗಾಗಲೇ ಕೋರ್ಟ್ಗೆ ಕರೆತಂದಿದ್ದಾರೆ ಪೊಲೀಸರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನ್ಯಾಯಾಧೀಶರ ಮುಂದೆ ಹಾಜರಾಗಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಮಾಜಿ ಸಂಸದ ಪ್ರಜ್ವಲ್ಗೆ 10 ವರ್ಷ ಜೈಲು ವಾಸ ಫಿಕ್ಸ್ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇದೆ. ಕೆಆರ್ ನಗರ ಮಹಿಳೆ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ದೋಷಿ. ಇದೇ ಪ್ರಕರಣದ ದೋಷಿ ಎನ್ನುವಂಥ ಒಂದು ತೀರ್ಪನ್ನು ನಿನ್ನೆ ನ್ಯಾಯಾಲಯ ಕೊಟ್ಟಿತ್ತು. ಇವತ್ತು ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸ್ತಾ ಇದೆ. ಈಗಾಗಲೇ ಜನಪ್ರತಿನಿಧಿಗಳ ಕೋರ್ಟ್ಗೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಕರೆತಂದಿದ್ದಾರೆ ಪೊಲೀಸರು. ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ಬಹಳ ದೊಡ್ಡ ನಿರೀಕ್ಷೆ ಇತ್ತು, ಪ್ರಜ್ವಲ್ ರೇವಣ್ಣ ಅವರು ದೋಷ ಮುಕ್ತರಾಗ್ತಾರೆ, ಬಂಧನ ಮುಕ್ತರಾಗ್ತಾರೆ ಅಂತ. ಆದರೆ ಎಲ್ಲವೂ ಕೂಡ ಆದಂಥದ್ದು ದೊಡ್ಡ ಆಘಾತಕಾರಿ ವಿಚಾರ. ಮಾಜಿ ಸಂಸದ, ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಬಹುತೇಕ 10 ವರ್ಷ ಜೈಲು ವಾಸ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಕೇಸ್ನ ಸಂಬಂಧಪಟ್ಟಂತೆ ಬಹುತೇಕ ಶಿಕ್ಷೆಯ ಪ್ರಮಾಣ ಇರುವಂಥದ್ದು 10 ವರ್ಷ. ಕಳೆದ 14 ತಿಂಗಳಿನಿಂದ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ ಮಾಜಿ ಸಂಸದರು. ಕೆಆರ್ ನಗರ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣ ಕಳೆದ ವರ್ಷ 2024ರ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಇವರ ಒಂದು ಪೆನ್ ಡ್ರೈವ್ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯನ್ನು ಮಾಡಿತ್ತು, ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಮಾಜಿ ಸಂಸದರ ಒಂದು ಪೆನ್ ಡ್ರೈವ್ ವಿಚಾರ. ಹೀಗಾಗಿ ಯಾವಾಗ ಒಂದು ಕೇಸ್ ಫೈಲ್ ಆಗುತ್ತೆ ತಕ್ಷಣಕ್ಕೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹಾರ್ತಾರೆ, ಜರ್ಮನಿಗೆ ಹೋಗ್ತಾರೆ, ತಲೆಮರೆಸಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಅಲ್ಲಿಂದಲೇ ಇದ್ದು ಒಂದು ವಿಡಿಯೋವನ್ನು ಬಿಡುಗಡೆ ಮಾಡ್ತಾರೆ. ದ್ಯಾಟ್ ನನ್ನ ವಿರುದ್ಧ ಒಂದು ಷಡ್ಯಂತ್ರ ನಡೀತಾ ಇದೆ, ನನ್ನ ರಾಜಕೀಯ ವಿರೋಧಿಗಳು ಒಂದು ಊಹಾಪೋಹವನ್ನು ಸೃಷ್ಟಿಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ವಿಡಿಯೋ ಮುಖೇನ ಸ್ಪಷ್ಟೀಕರಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಪ್ರಜ್ವಲ್ ರೇವಣ್ಣ. ಅದಾದ ನಂತರದಲ್ಲಿ ಒತ್ತಡ ಹೆಚ್ಚಾದಂತೆ ರಾಜ್ಯ ಸರ್ಕಾರದಿಂದ SIT ರಚನೆ ಆಗುತ್ತೆ. ಇಲ್ಲಿಯ ತನಕದಲ್ಲಿ ಈಗ ದೋಷಿ ಎನ್ನುವಂಥದ್ದು ಪ್ರಜ್ವಲ್ ರೇವಣ್ಣ ಶಿಕ್ಷೆ ಪ್ರಮಾಣದ ಬಗ್ಗೆ ವಿಚಾರಣೆ ಆರಂಭವಾಗಿದೆ. ಮೊದಲಿಗೆ ಪ್ರಾಸಿಕ್ಯೂಷನ್ ಪರ ವಾದಿಸಲು ಕೋರ್ಟ್ ಸೂಚನೆ ಕೊಟ್ಟಿದೆ. ಪ್ರಾಸಿಕ್ಯೂಷನ್ ಪರ SPP BN ಜಗದೀಶ್ ವಾದವನ್ನು ಆರಂಭಿಸಿದ್ದಾರೆ. ಪ್ರಜ್ವಲ್ಗೆ ಕನಿಷ್ಠ 10 ವರ್ಷದಿಂದ ಜೀವಾವಧಿ ಶಿಕ್ಷೆಗೆ ಅವಕಾಶ ಇದೆ. ಪದೇ ಪದೇ ಅತ್ಯಾಚಾರ ಮಾಡಿದ್ದಾರೆ ಎಂದು ಜಗದೀಶ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಶಿಕ್ಷೆ ಪ್ರಮಾಣದ ಬಗ್ಗೆ ವಿಚಾರಣೆ ಆರಂಭವಾಗಿದೆ. ಮೊದಲಿಗೆ ಪ್ರಾಸಿಕ್ಯೂಷನ್ ಪರ ವಾದಿಸಲು ಕೋರ್ಟ್ ಸೂಚನೆ ಕೊಟ್ಟಿದೆ. ಪ್ರಾಸಿಕ್ಯೂಷನ್ ಪರ SPP BN ಜಗದೀಶ್ ವಾದವನ್ನು ಈಗಾಗಲೇ ಆರಂಭಿಸಿದ್ದಾರೆ. ಪ್ರಜ್ವಲ್ಗೆ ಕನಿಷ್ಠ 10 ವರ್ಷದಿಂದ ಜೀವಾವಧಿ ಶಿಕ್ಷೆಗೆ ಅವಕಾಶ ಕೇಳ್ತಾ ಇದ್ದಾರೆ. ಪದೇ ಪದೇ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪ. ಒಟ್ಟಾರೆಯಾಗಿ 26 ಸಾಕ್ಷಿಗಳು, ಸಂತ್ರಸ್ತ ಮಹಿಳೆಯ ಹೇಳಿಕೆ, ಡ್ರೈವರ್ ಕಾರ್ತಿಕ್ ಅವರ ಹೇಳಿಕೆ ಮತ್ತು ಫೋರೆನ್ಸಿಕ್ ತಜ್ಞರ ಹೇಳಿಕೆ ಮತ್ತು ತನಿಖಾಧಿಕಾರಿಯ ಹೇಳಿಕೆ, ಒಟ್ಟಾರೆಯಾಗಿ 26 ಸಾಕ್ಷಿಗಳು ಈ ಒಂದು ಪ್ರಕರಣದಲ್ಲಿ ದೊರೆತಿರುವಂಥದ್ದು. ಎಲ್ಲೂ ಕೂಡ ಜಾರಿಕೊಳ್ಳೋದಕ್ಕೆ ಅವಕಾಶವೇ ಸಿಗಲಿಲ್ಲ. ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ನ್ಯಾಯಾಧೀಶರಿಗೆ ಈ ಒಂದು ಪ್ರಕರಣದಲ್ಲಿ ಲೂಪ್ ಹೋಲ್ ಇದೆ, ಏನೋ ಒಂದು ಸಂಶಯ ವ್ಯಕ್ತವಾಗ್ತಾ ಇದೆ ಅನ್ನುವಂಥದ್ದನ್ನು ಕನ್ವಿನ್ಸ್ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಫೇಲ್ ಆದ್ರ. ಇಫ್ ಇನ್ ಕೇಸ್ ಒಂದೇ ಒಂದು ಸಣ್ಣ ಲೂಪ್ ಹೋಲ್ ಇದ್ದಿದ್ದರೆ ಅಥವಾ ಒಂದು ಸಂಶಯವನ್ನು ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡುವಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಏನಾದರೂ ಸಕ್ಸೀಡ್ ಆಗಿದ್ದರೆ ಬಹುಶಃ ಪ್ರಜ್ವಲ್ ರೇವಣ್ಣ ಅವರಿಗೆ ಬೇಲ್ ಸಿಗ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಒಂದೇ ಒಂದು ಲೂಪ್ ಹೋಲ್ ಆಗಲಿ, ಸಂಶಯವನ್ನಾಗಲಿ ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡುವಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಎಡವಿದ್ದಾರೆ. ಹೀಗಾಗಿ ಪ್ರಾಸಿಕ್ಯೂಷನ್ ಪರ ವಕೀಲರ ಅಂತಿಮವಾದಂಥ ವಾದ ಮಂಡನೆ ಆಯಿತು. ಜೋರಾದಂತಹ ವಾದ ಪ್ರತಿವಾದಗಳು ನಡೀತು ಈ ಒಂದು ಪ್ರಕರಣದಲ್ಲಿ. ಜುಲೈ 30ಕ್ಕೆ ಅಂತಿಮವಾದಂಥ ವಾದ ಪ್ರತಿವಾದ ಆಗಿತ್ತು. ನಂತರದಲ್ಲಿ ನ್ಯಾಯಾಧೀಶರು ಹೇಳ್ತಾರೆ, ಒಂದಷ್ಟು ವಿಚಾರವಾಗಿ ಸ್ಪಷ್ಟೀಕರಣದ ಅವಶ್ಯಕತೆ ಇದೆ. ಅದು ಫೋರೆನ್ಸಿಕ್ ವಿಚಾರ ಆಗಿರಬಹುದು ಮತ್ತು ಬಹುತೇಕ ಈ ಪ್ರಕರಣದ ಒಂದು ಸಣ್ಣ ಪುಟ್ಟ ವಿಚಾರಗಳ ಕ್ಲಾರಿಫಿಕೇಶನ್ ಅವಶ್ಯಕತೆ ಇದೆ. ಹೀಗಾಗಿ ಆಗಸ್ಟ್ 1 ಅಂದರೆ ನಿನ್ನೆಗೆ ತೀರ್ಪನ್ನು ಪ್ರಕಟಿಸ್ತೇವೆ ಅಂತ ಹೇಳಿದರು ನ್ಯಾಯಾಧೀಶರು. ಈ ಒಂದು ಪ್ರಕರಣದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿದ್ದಂಥ ಒಂದು ಸೆನ್ಸೇಷನ್ ಇದು. ಇವರ ಪೆನ್ ಡ್ರೈವ್ ವಿಚಾರ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ
ಇದಾದ ನಂತರ ಅವರು ವಿದೇಶಕ್ಕೆ ಪರಾರಿಯಾದ ನಂತರದಲ್ಲಿ SIT ರಚನೆ ಆಗುತ್ತೆ. ಇಲ್ಲಿ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ತೀವ್ರವಾದಂಥ ಶೋಧ ನಡೀತಾ ಇರುತ್ತೆ. ಬ್ಲೂ ಕಾರ್ನರ್ ನೋಟಿಸ್ ಹೋಗುತ್ತೆ, ರೆಡ್ ಕಾರ್ನರ್ ನೋಟಿಸ್ ಹೋಗುತ್ತೆ ಪ್ರಜ್ವಲ್ ರೇವಣ್ಣ ಅವರಿಗೆ. ಕಡೆಗೂ ಅವರನ್ನು ಮರಳಿ ಬೆಂಗಳೂರಿಗೆ ಕರೆಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ SIT. ಅದಾದ ಮೇಲೆ ಅವರನ್ನು ಬಂಧಿಸಲಾಗುತ್ತೆ. 14 ತಿಂಗಳು ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ, ಮುಂದೂ ಕೂಡ ಅನುಭವಿಸ್ತಾರೆ ಪ್ರಜ್ವಲ್ ರೇವಣ್ಣ ಅವರು. ಎಷ್ಟು ದೊಡ್ಡ ರಾಜಕೀಯ ಹಿನ್ನೆಲೆ ಇರುವಂತಹ ಕುಟುಂಬ, ಹಾಸನದ ಭಾಗದಲ್ಲಿ ತಮ್ಮದೇ ಆದಂಥ ಒಂದು ವೈಯಕ್ತಿಕ ವರ್ಚಸ್ಸನ್ನು ಬೆಳೆಸಿಕೊಂಡಿದ್ದಂತಹ ಸಂಸದರು, ರಾಜಕೀಯವಾಗಿ ಒಳ್ಳೆಯ ಭವಿಷ್ಯ ಇದ್ದಂತಹ ಒಬ್ಬರು ಮಾಜಿ ಸಂಸದ, ಈಗ ಇಂಥ ಒಂದು ಪ್ರಕರಣದಲ್ಲಿ ದೋಷಿ. ಮಹಿಳೆ ಶಿಕ್ಷಿತಳಲ್ಲ, ಬಡ ಕೂಲಿ ಕೆಲಸದ ಮಹಿಳೆ ಅಂತ SPP ವಾದ ಮಾಡ್ತಾ ಇದ್ದಾರೆ. ದುರದೃಷ್ಟವಶಾತ್ ಆಕೆಗೆ ಯಾವುದೇ ಸ್ಥಾನಮಾನವಿಲ್ಲ. ವಿಡಿಯೋ ನೋಡಿದರೆ ಕೃತ್ಯದ ತೀವ್ರತೆ ಸ್ಪಷ್ಟವಾಗಿದೆ ಅಂತ BN ಜಗದೀಶ್ ವಾದ ಮಂಡಿಸ್ತಾ ಇದ್ದಾರೆ. 10,000 ಸಂಬಳಕ್ಕೆ ಇವರು ಮನೆ ಕೆಲಸ ಮಾಡ್ತಾ ಇದ್ರು. ಆಕೆ ಶಿಕ್ಷಿತಳಲ್ಲ, ಬಡ ಕೂಲಿ ಕೆಲಸದ ಮಹಿಳೆ. ಕೆಲಸ ಬಿಟ್ಟು ಓಡಿ ಹೋಗುವ ಸ್ಥಿತಿ ನಿರ್ಮಾಣವಾಗಿತ್ತು. ತನ್ನ ಬಟ್ಟೆಗಳನ್ನೂ ಬಿಟ್ಟು ಮನೆಗೆ ಓಡುವಂತಾಯಿತು. ಮನೆ ಕೆಲಸದಾಕೆ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ವಿಡಿಯೋದಲ್ಲಿ ತೀವ್ರವಾಗಿ ಸ್ಪಷ್ಟವಾಗ್ತಾ ಇದೆ ಅಂತ ಪ್ರಾಸಿಕ್ಯೂಷನ್ ಪರ SPP BN ಜಗದೀಶ್ ವಾದವನ್ನು ಮಂಡಿಸ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ. ಏನೀಕೆ KR ನಗರದ ಸಂತ್ರಸ್ತೆ ಏನಿದ್ದಾರಲ್ಲ, ಈಕೆ ಶಿಕ್ಷಿತಳಲ್ಲ, ಅನ್ಎಜುಕೇಟೆಡ್ ಮತ್ತು ಬಡ ಕೂಲಿ ಕೆಲಸ ಮಾಡುವಂತಹ ಮಹಿಳೆ. ಕೇವಲ 10,000 ರೂಪಾಯಿಗೆ ಮನೆ ಕೆಲಸ ಮಾಡಿಕೊಂಡಿದ್ದಂತಹ ಮಹಿಳೆ ಈಕೆ. ವಿಡಿಯೋದಲ್ಲಿ ನೋಡಿದ್ರೆ ಕ್ಲಿಯರ್ ಕಟ್ ಆಗಿ ಅರ್ಥವಾಗ್ತಾ ಇದೆ, ಸ್ಪಷ್ಟವಾದಂಥ ಚಿತ್ರಣ ಸಿಗ್ತಾ ಇದೆ. ಈಕೆ ಮೇಲೆ ಪದೇ ಪದೇ ತೀವ್ರವಾದಂಥ ಅತ್ಯಾಚಾರ, ಒಪ್ಪಿಗೆ ಇಲ್ಲದೆ ಆಗಿರುವಂಥದ್ದು ತೀವ್ರವಾಗಿ ಸ್ಪಷ್ಟವಾಗ್ತಾ ಇದೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ನ್ಯಾಯಾಧೀಶರಿಗೆ ಮನದಟ್ಟು ಮಾಡಿಸುವಲ್ಲಿ ಪ್ರಾಸಿಕ್ಯೂಷನ್ ಪರ ವಕೀಲರು BN ಜಗದೀಶ್ ಅವರು ವಾದವನ್ನು ಈಗಾಗಲೇ ಆರಂಭಿಸಿದ್ದಾರೆ.